ವಿಠ್ಠಲ ರುಕುಮಾಯಿ ಜ್ಯೋತಿಷ್ ಶಾಲೆಗೆ ಸ್ವಾಗತ ಸುಸ್ವಾಗತ. ರೇಣುಕಾ ಸ್ವಾಮಿ, ಪುರುಷ, 22 ಸೆಪ್ಟೆಂಬರ್ 1990, 9:30 ಮೈಸೂರಲ್ಲಿ ಜನನ. ಸ್ವಾತಿ ನಕ್ಷತ್ರ, ತುಲಾ ರಾಶಿ, ವೃಷಭ ಲಗ್ನ. ಮದುವೆಗಾಗಿ ಗಂಡು ಮತ್ತು ಹೆಣ್ಣಿನ ಜಾತಕ ಹೊಂದಾಣಿಕೆ ವಿಡಿಯೋ ಇದು. ಮದುವೆಗಾಗಿ ಬನ್ನಿ ನೋಡೋಣ ಏನಿದೆ ಏನಿಲ್ಲ. ಯಾವ ಯೋಗದಲ್ಲಿ ಹುಟ್ಟಿದ್ದಾರೆ ಇವರು? ವೈದ್ಯುತಿ ಯೋಗದಲ್ಲಿ ಹುಟ್ಟಿದ್ದಾರೆ. ವೈದ್ಯುತಿ ಯೋಗ ಒಳ್ಳೆಯದಲ್ಲ. ವೈದ್ಯುತಿ ಯೋಗ ಒಳ್ಳೆಯದಲ್ಲ. ಬನ್ನಿ ಹಾಗಾದರೆ ಪೂಜಾ ಅವ್ರದ್ದು ನೋಡೋಣ. ಪೂಜಾ ಎನ್, ಸ್ತ್ರೀ, 4 ಜೂನ್ 2000, 3:15, ಮೈಸೂರಲ್ಲಿ ಜನನ. ಆರ್ದ್ರಾ ನಕ್ಷತ್ರ, ಮಿಥುನ ರಾಶಿ, ತುಲಾ ಲಗ್ನದಲ್ಲಿ ಜನನ. ಆರ್ದ್ರಾ ನಕ್ಷತ್ರ, ತುಲಾ ರಾಶಿ, ಮಿಥುನ ಲಗ್ನದಲ್ಲಿ ಜನನ. ಇವರು ಯಾವ ಯೋಗದಲ್ಲಿ ಹುಟ್ಟಿದ್ದಾರೆ? ಇವರು ಗಂಡ ಯೋಗದಲ್ಲಿ ಹುಟ್ಟಿದ್ದಾರೆ. ಇಬ್ಬರದು ಯೋಗ ಚಲೋ ಇಲ್ಲ ನೋಡಿ, ನೀವೇ ನೋಡಿ. ಇವರು ವೈದ್ಯುತಿ ಯೋಗ, ಅವರು ಗಂಡ. ನೋಡಿ ನೋಡಿ, ಸ್ವಲ್ಪ ಇದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ಫಸ್ಟ್ ಅವರು ಇಲ್ಲಿ ನೋಡಿ. ಇದು ರೇಣುಕಾ ಸ್ವಾಮಿ, ಇದು ಪೂಜಂದು. ಕರೆಕ್ಟಾ? ಪೂಜಾಂದು ಗಂಡ ಯೋಗ, ಗಂಡಾಂತರ ಯೋಗ, ಗಂಡ ಯೋಗ ಒಳ್ಳೆಯದಲ್ಲ. ಈ ಒಂದು ವೈದ್ಯುತಿ ಯೋಗ, ಇದು ಒಳ್ಳೆಯದಲ್ಲ. ಸೊ ಎರಡೂ ಯೋಗಗಳು ಇಲ್ಲೇ ಒಬ್ಬರಿಗೆ ಒಂದು ಒಳ್ಳೆಯ ಯೋಗ ಇದ್ದಿದ್ರೆ ಬಹಳ ಚೆನ್ನಾಗಿರ್ತಿತ್ತು. ಇಲ್ಲಿ ಎರಡೂ ಯೋಗಗಳು ಕೆಟ್ಟಿದ್ದಾವೆ. ಇದನ್ನು ಸರಿ ಮಾಡ್ಕೋಬೇಕಂದ್ರೆ ಇಬ್ಬರು ಗೋಮುಖ ಪ್ರಸವ ಪೂಜೆ ಮಾಡ್ಕೋಬೇಕು. ಏನು ಮಾಡ್ಕೋಬೇಕು? ಗೋಮುಖ ಪ್ರಸವ ಪೂಜೆ ಮಾಡ್ಕೋಬೇಕು. ಇಬ್ಬರು ಗೋಮುಖ ಪ್ರಸವ ಪೂಜೆ ಮಾಡ್ಕೋಬೇಕು. ಅಂದರೆ ಈ ಗಂಡಾಂತರ ಅಂದರೆ ಕೆಟ್ಟ ಯೋಗಗಳಿಂದ ಮುಕ್ತಿ ಹೊಂತೀರಿ ಅಂತ ಅರ್ಥ. ಬನ್ನಿ ಹಾಗಾದರೆ ರೇಣುಕಾ ಸ್ವಾಮಿಯ ಜಾತಕವನ್ನು ನೋಡೋಣ. ರೇಣುಕಾ ಸ್ವಾಮಿ, ವೃಷಭ ಲಗ್ನ. ನೋಡಿ, ರೇಣುಕಾ ಸ್ವಾಮಿಗೆ ಮಾಂಗಲ್ಯ ದೋಷ ಇದೆ. ಮೂರನೇ ಮನೆಯಲ್ಲಿ ಗ್ರಹಣ ದೋಷ ಇದೆ. ಅಷ್ಟಮ ಶನಿ ಇದ್ದಾನೆ. ಒಂಬತ್ತನೇ ಮನೆಯಲ್ಲಿ ರಾಹು, ಅಷ್ಟಮ ಶನಿ, ಶನಿ ಮನೆಯಲ್ಲಿ ರಾಹು. ನೋಡಿ, ನಾನು ಮೊದಲು ದೋಷಗಳನ್ನು ಹೇಳ್ತಾ ಇದ್ದೇನೆ. ಎಲ್ಲದಕ್ಕಿಂತ ಬಹಳ ಕೆಟ್ಟ ವಿಚಾರ ಅಂದರೆ ಚಂದ್ರ 6ನೇ ಮನೆಯಲ್ಲಿದ್ದಾನೆ. ಚಂದ್ರ 6ನೇ ಮನೆಯಲ್ಲಿದ್ದಾನೆ. ಮಾಂಗಲ್ಯ ದೋಷ, ಗ್ರಹಣ ದೋಷ, ಅಷ್ಟಮ ಶನಿ. ಬನ್ನಿ ಹಾಗಾದರೆ ಪೂಜಾ ಅವರ ಜಾತಕದಲ್ಲಿ ಏನಿದೆ ನೋಡೋಣ. ಪೂಜಾ ಅವರ ಜಾತಕದಲ್ಲಿ 7ನೇ ನೋಡಿ ಇಲ್ಲಿ ಲಗ್ನೇಶ ಅಸ್ತಂಗತ, 7ನೇ ಮನೆ ಸ್ವಾಮಿ ಅಸ್ತಂಗತ. ಬುಧ ಚೆನ್ನಾಗಿದ್ದಾನೆ. 10ನೇ ಮನೆಯಲ್ಲಿ ಗ್ರಹಣ ದೋಷ, 4ನೇ ಮನೆಯಲ್ಲಿ ಕೇತು, ಶನಿ ನೀಚ 7ನೇ ಮನೆಯಲ್ಲಿ, 5ನೇ ಭಾವದ ಸ್ವಾಮಿ, 7ನೇ ಮನೆಯಲ್ಲಿ ಶನಿ ನೀಚ. ಏನು ಹೇಳಿ ನಾನು, ಬಹಳ ನೋಡಿ. ಬನ್ನಿ ಹಾಗಾದರೆ ಒಂದು ಕೆಲಸ ಮಾಡೋಣ. ಇದು ರೇಣುಕಾ ಸ್ವಾಮಿಯವರ 1, 5, 7, 9ನೇ ಭಾವದ ಸ್ವಾಮಿ ನೋಡೋಣ. ಇದು ಬಂದ್ಬಿಟ್ಟು ಪೂಜಾಂದು 1, 5, 7, 9. ಕರೆಕ್ಟಾ? ಸೊ ಇದು ಪೂಜಾಂದು, ಇದು ಪಿ, ಇದು ರೇಣುಕಾ ಸ್ವಾಮಿ.
ಸರಿನಾ? ಹಾಗಾದರೆ ಒಂದನೇದು ನೋಡೋಣ. 1ನೇ ಭಾವದ ಸ್ವಾಮಿ 4ನೇ ಮನೆಯಲ್ಲಿದ್ದಾನೆ, ಪಾಸ್. 5ನೇ ಮನೆ ಸ್ವಾಮಿ 4ನೇ ಮನೆಯಲ್ಲಿದ್ದಾನೆ. 7ನೇ ಮನೆ ಸ್ವಾಮಿ ಲಗ್ನದಲ್ಲಿ ಮಾಂಗಲ್ಯ ದೋಷ ಜನರೇಟ್ ಮಾಡಿದ್ದಾನೆ. 9ನೇ ಮನೆ ಸ್ವಾಮಿ ಕೆಟ್ಟಿದ್ದಾನೆ, ಅಷ್ಟಮೇಶ. ಅದೇ ಪೂಜಾಂದು 1ನೇ ಮನೆ ಸ್ವಾಮಿ ಅಸ್ತಂಗತ. 5ನೇ ಮನೆ ಸ್ವಾಮಿ ನೀಚ. 7ನೇ ಮನೆ ಸ್ವಾಮಿ 8ನೇ ಮನೆಯಲ್ಲಿ. 9ನೇ ಮನೆ ಸ್ವಾಮಿ ಓಕೆ. ಯಾವುದೇ ಕಾರಣಕ್ಕೂ ಈ ಜಾತಕಗಳು ಹೊಂದಾಣಿಕೆ ಆಗುವುದಿಲ್ಲ. ಪೂಜಾನ್ ಜಾತಕ ಸಂಪೂರ್ಣವಾಗಿ ಕೆಟ್ಟಿದೆ. ಸಂಪೂರ್ಣವಾಗಿ ಬುಧ ಮತ್ತು ಚಂದ್ರ ಇವರಿಬ್ಬರನ್ನು ಬಿಟ್ಟು ಎಲ್ಲಾ ಗ್ರಹಗಳ ಶಾಂತಿ ಆಗಬೇಕು. ಯಾರಿಗೆ? ಪೂಜೆಗೆ. ಪ್ಲಸ್ ಆಕಳ ದಾನ ಆಗಬೇಕು. ಸಂಪೂರ್ಣವಾಗಿ ಕೆಟ್ಟಿದೆ ನೋಡಿ ಇಲ್ಲಿ. 1, 5, 7, 9 ಸ್ವಲ್ಪ ಬೇಕು. ರೇಣುಕಾ ಸ್ವಾಮಿದು ಓಕೆ, ಲಕ್ಷ್ಮೀನಾರಾಯಣ ಯೋಗ ಆದರೂ ಇದೆ ಅವನಿಗೆ. ಪೂಜಾನ್ ಸಂಪೂರ್ಣವಾಗಿ ಕೆಟ್ಟಿದೆ ಜಾತಕ. 1ನೇ ಮನೆ ಸ್ವಾಮಿ ಕೆಟ್ಟಿದ್ದಾನೆ, 5ನೇ ಮನೆ ಸ್ವಾಮಿ ಕೆಟ್ಟಿದ್ದಾನೆ, 7ನೇ ಮನೆ ಸ್ವಾಮಿ ಕೆಟ್ಟಿದ್ದಾನೆ, 9ನೇ ಮನೆ ಸ್ವಾಮಿ ಒಬ್ಬನು 9ನೇ ಮನೆಯಲ್ಲಿದ್ದಾನೆ. ಬನ್ನಿ ನವಮಾಶ ನೋಡೋಣ. ನವಮಾಸದಲ್ಲೂ ಒಂದು ಕೆಲಸ ಮಾಡೋಣ. ಇದು ರೇಣುಕಾ ಸ್ವಾಮಿದು. 1, 5, 7, 9 ಇದು ಬಂದು ಪೂಜಾಂದು. 1, 5, 7, 9 ಸರಿ. ಈಗ ಇದು ಪೂಜೆ ಅಂತ ಫಸ್ಟ್ ನೋಡೋಣ. 1ನೇ ಮನೆ ಸ್ವಾಮಿ ಶುಕ್ರ 9ನೇ ಮನೆಯಲ್ಲಿದ್ದಾನೆ. 9ನೇ ಮನೆಯಲ್ಲಿದ್ದಾನೆ ಓಕೆ. 5ನೇ ಮನೆ ಸ್ವಾಮಿ ಶನಿ 3ರಲ್ಲಿದ್ದಾನೆ. 7ನೇ ಮನೆ ಸ್ವಾಮಿ ಕುಜ 12ನೇ ಮನೆಯಲ್ಲಿದ್ದಾನೆ. 9ನೇ ಭಾವದ ಸ್ವಾಮಿ ಬುಧ 5ನೇ ಮನೆಯಲ್ಲಿದ್ದಾನೆ. 5, 7 ಕೆಟ್ಟಿದೆ, 1, 9 ಚೆನ್ನಾಗಿದೆ. ಹಾಗಾದರೆ ಇವನ್ ಜಾತಕ ನೋಡೋಣ. ಯಾರ್ದು? ರೇಣುಕಾ ಸ್ವಾಮಿದು. ರೇಣುಕಾ ಸ್ವಾಮಿದು 1ನೇ ಭಾವದ ಸ್ವಾಮಿ ಓಕೆ. 1, 2, 3, 4, 5ನೇ ಮನೆ ಸ್ವಾಮಿ ಓಕೆ. 7ನೇ ಮನೆ ಸ್ವಾಮಿ ಕೆಟ್ಟಿದ್ದಾನೆ. 9ನೇ ಭಾವದ ಸ್ವಾಮಿ ಬುಧ 9ನೇ ಮನೆಯಲ್ಲಿದ್ದಾರೆ. ನೋಡಿ ಒಂದು ಮಾತು ಹೇಳ್ತೀನಿ ಇವರೇ ರೇಣುಕಾ ಸ್ವಾಮಿ ಅವರೇ, ದೇವು ಅವರೇ, ಇವಂದು ಓಕೆ. ಯಾರ್ದು? ರೇಣುಕಾ ಸ್ವಾಮಿದು ಓಕೆ. ಬಟ್ ಪೂಜಾನ್ ಜಾತಕ ಸಂಪೂರ್ಣವಾಗಿ ಕೆಟ್ಟಿದೆ. ಸಂಪೂರ್ಣವಾಗಿ ಕೆಟ್ಟಿದೆ. ಸಂಪೂರ್ಣವಾಗಿ ನೋಡಿ ಇಲ್ಲಿ. ಒಂದನೇ ಭಾವ ಕೆಟ್ಟಿದೆ, 2ನೇ ಭಾವ ಕೆಟ್ಟಿದೆ, 3ನೇ ಭಾವ ಕೆಟ್ಟಿದೆ, 4ನೇ ಭಾವ ಕೆಟ್ಟಿದೆ, 5ನೇ ಭಾವ ಕೆಟ್ಟಿದೆ, 6ನೇ ಭಾವನೂ ಕೆಟ್ಟಿದೆ, 7ನೇ ಭಾವ ಕೆಟ್ಟಿದೆ, 8ನೇ ಭಾವ ಕೆಟ್ಟಿದೆ, 9 ಮತ್ತು 10ನೇ ಭಾವ ಕೆಟ್ಟಿದೆ, 11ನೇ ಭಾವ ಕೆಟ್ಟಿದೆ, 12ನೇ ಭಾವ ಕೆಟ್ಟಿದೆ. ಹೆಂಗೆ ಮಾಡ್ತೀರಾ ನೀವು ಮದುವೆ ಹೇಳಿ? 9ನೇ ಭಾವ ಬಿಟ್ಟರೆ ಉಳಿಕಿದ್ದ ಎಲ್ಲ ಭಾವಗಳು ಕೆಟ್ಟವು. ಬನ್ನಿ ಹಾಗಾದರೆ ಇವನು ಭಾವಗಳನ್ನು ನೋಡೋಣ. ಇವನು ಮಾಂಗಲ್ಯ ದೋಷ ಇದೆ ಬಿಡಿ, ಒಪ್ಕೋತೀನಿ ನಾನು. ಇವು ಮಾಂಗಲ್ಯ ದೋಷ ಇರೋ ಹೆಣ್ಣಿನ ಜೊತೆಗೇನೆ ಮದುವೆ ಆಗ್ಬೇಕು ನೀವು. 1ನೇ ಭಾವ ಓಕೆ, ಶುಕ್ರ ಚೆನ್ನಾಗಿದ್ದಾನೆ. 2ನೇ ಭಾವ ಓಕೆ, 3ನೇ ಭಾವ ಓಕೆ,
4ನೇ ಭಾವ ಓಕೆ, 5ನೇ ಭಾವ ಓಕೆ, 6ನೇ ಭಾವ ಕೆಟ್ಟಿದೆ, 7ನೇ ಭಾವ ಓಕೆ, 8ನೇ ಭಾವ ಕೆಟ್ಟಿದೆ, 9ನೇ ಭಾವ ಕೆಟ್ಟಿದೆ, 10ನೇ ಭಾವ ಕೆಟ್ಟಿದೆ, 11ನೇ ಭಾವ ಓಕೆ, 12ನೇ ಭಾವ ಕೆಟ್ಟಿದೆ. ನೋಡಿ, ನೀವು ಹೇಳಿ ನನಗೆ ಯಾವ ರೀತಿ ನೀವು ಮಾಡ್ತೀರ. ನವಮಾಶನೂ ಕೆಟ್ಟಿದೆ. ಬನ್ನಿ, ಹಾಗಾದರೆ ಇವರು ಯಾವ ದಶೆಯಲ್ಲಿದ್ದಾರೆ ರೇಣುಕಾಸ್ವಾಮಿಯವರು ನೋಡೋಣ. ಇವನು ಶನಿ ದಶೆಯಲ್ಲಿದ್ದಾನೆ, ಮೋಸ್ಟ್ ಡೇಂಜರಸ್. ಅಷ್ಟಮೇ ಶನಿ, ತಪ್ಪುಗಳನ್ನು ಮಾಡ್ತಾನೆ, 100% ತಪ್ಪು ಮಾಡ್ತಾನೆ. ಮೋಸ್ಟ್ ಡೇಂಜರ್ಸ್, ಅಷ್ಟಮೇಶನ್ ಜಾಗದಲ್ಲಿದ್ದಾನೆ. ಬನ್ನಿ, ಇವಳು ಕೆಟ್ಟಿರುತ್ತೆ, ಯಾಕಂದರೆ ಇವರು ಇಬ್ಬರು ಚಂದ್ರ ಮತ್ತು ಬುಧ, ಬೇರೆ ಯಾರೂ ಇಲ್ಲ. ಇವಳು ಶನಿ ದಶೆಯಲ್ಲಿದ್ದಾನೆ, ನೀಚ. ದಿಸ್ ಇಸ್ ಆಲ್ಸೋ ಮೋಸ್ಟ್ ಡೇಂಜರಸ್. ಇಬ್ಬರಿಗೂ ಟೈಮ್ ಸರಿ ಇಲ್ಲ. ಇಬ್ಬರಿಗೂ ಟೈಮ್ ಸರಿ ಇಲ್ಲ. ಟೈಮ್ ಇಸ್ ನಾಟ್ ಗುಡ್ ಫಾರ್ ಬೋತ್, ಫಾರ್ ಮ್ಯಾರೇಜ್. ಬನ್ನಿ, ನಾವು ತ್ರಿಶಾಂಶ ನೋಡೋಣ. ತ್ರಿಶಾಂಶ ಏನು ಹೇಳುತ್ತೆ ಇಬ್ಬರದು. ಇದು ಪೂಜಾ ತ್ರಿಶಾಂಶ. ಅಷ್ಟಮ ಕುಜ, 9ನೇ ಮನೆಯಲ್ಲಿ ಬುಧ, 10ನೇ ಮನೆಯಲ್ಲಿ ಸೂರ್ಯ, ಗುರು ರಾಹು ಪೀಡಿತ. ಅದೇ ರೀತಿ ರೇಣುಕಾಸ್ವಾಮಿದು ಏನು ಹೇಳುತ್ತೆ, ಅಷ್ಟಮ ಬುಧ, 6ನೇ ಮನೆ ಶುಕ್ರ. ಸರಿ ಸರ್, ಇಬ್ಬರಿಗೂ ಶನಿ ದಶೆ ನಡೀತಾ ಇದೆ. ದಯವಿಟ್ಟು ನಾನು ಇದನ್ನು ಆದಷ್ಟು ಬೇಗ ನೀವು ಕ್ಲಿಯರ್ ಮಾಡ್ಕೊಳ್ಳಿ. ನಾನು ಒಂದೇ ಹೇಳೋದು, ನೋಡಿ, ರೇಣುಕಾಸ್ವಾಮಿ ಇದಲ್ಲ, ಅವ್ರ ಕುಜ ಶಾಂತಿ ಆಗಬೇಕು, ಪ್ಲಸ್ ಚಂದ್ರ ಶಾಂತಿ ಆಗಬೇಕು, ಪ್ಲಸ್ ಶನಿ ಶಾಂತಿ ಆಗಬೇಕು, ಪ್ಲಸ್ ನಾಗ ಪ್ರತಿಷ್ಠಾಪನೆ ಆಗಬೇಕು, ಪ್ಲಸ್ ಗೋಮುಖ ಪೂಜೆ ಆಗಬೇಕು. ಗೋಮುಖ ಪ್ರಸವ, ಕುಜ ಚಂದ್ರ ಶನಿ ಶಾಂತಿಯಾಗಿ, ನಾಗ ಪ್ರತಿಷ್ಠಾಪನೆ ಆಗಿ, ಗೋಮುಖ ಪ್ರಸವ ಪೂಜೆ ಆಗಬೇಕು. ಪ್ಲಸ್ ಪೂಜಾಂದು ಚಂದ್ರ ಬುಧ ಇವ್ರನ್ನ ಬಿಟ್ಟು ಉಳಿದ ಎಲ್ಲ 7 ಗ್ರಹಗಳ ಶಾಂತಿ ಆಗಬೇಕು. ಗೋಮುಖ ಪ್ರಸವ ಪೂಜೆ ಆಗಬೇಕು, ಪ್ಲಸ್ ಆಕಳ ದಾನ ಆಗಬೇಕು. ಇಷ್ಟು ಮಾಡಿದರೆ ಇವರ ಜೀವನ ಬಹಳ ನೆಮ್ಮದಿಯ ಬದುಕನ್ನು ಬದುಕ್ತಾರೆ ಅಂತ ಹೇಳ್ತಾ ಈ ಜಾತಕದ ವಿಶ್ಲೇಷಣೆ ಮುಗಿಸ್ತಾ ಇದ್ದೀನಿ. ಇಷ್ಟವಾದಲ್ಲಿ ದಯವಿಟ್ಟು 4 ಜನಕ್ಕೆ ಶೇರ್ ಮಾಡಿ ಹಾಗೂ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.